ನಮ್ಮ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ವಿ, ತಮಾಷೆ ಮಾಡಿದ್ವಿ. ಅದು ಬಿಸಿ ನಿಮಗೂ ತಟ್ಟು, ಅದೇನಾಯಿತು ಎಲ್ಲರಿಗೂ ಗೊತ್ತು. ಈ ಗ್ಯಾರಂಟಿನ ಶಬ್ದದಿಂದ ಹೆದರ್ಕೊಂಡು ಅದನ್ನ ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಮ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ. ಮೋದಿ ಗ್ಯಾರಂಟಿ ದೇಶನ ರಕ್ಷಣೆ ಮಾಡುತ್ತೆ. ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ. ಬ್ರದರ್ಸ್ ಅಂತ ಕರೆಯೋದಲ್ಲ. ನಾನು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ. ದುರ್ದೈವ ಸಂಗೀತಿ ಸಿಕ್ಕಿರೋ ಭಯೋತ್ಪಾದಕರು ಬಹುತೇಕ ಜನ ಮುಸಲ್ಮಾನರು. ದುರ್ದೈವ. ಆ ಸಮಾಜ ಯೋಚನೆ ಮಾಡಬೇಕು. ಹೋದ ವರ್ಷ ಇಲ್ಲೇ ನೀವು ನಮ್ಮ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ, ತಮಾಷೆ ಮಾಡಿದ್ರಿ. ಅದು ಬಿಸಿ ನಿಮಗೂ ತಟ್ಟು, ಅದೇನಾಯ್ತು ಎಲ್ಲರಿಗೂ ಗೊತ್ತು. ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವ್ರಂದ್ರೆ, ಗೃಹಲಕ್ಷ್ಮಿಯಿಂದ 1,20,00,000 ಜನ ಲಾಭ ಪಡ್ಕೊಂಡವ್ರೆ, ಶಕ್ತಿಯಿಂದ 1 ಕೋಟಿ ಜನ ಲಾಭ ಪಡ್ಕೊಂಡವ್ರೆ, ಗೃಹ ಜ್ಯೋತಿಯಿಂದ 1,40,00,000 ಲಾಭ ಪಡ್ಕೊಂಡವ್ರೆ, ಅನ್ನಭಾಗ್ಯದಿಂದ 1,50,00,000 ಲಾಭ ಪಡ್ಕೊಂಡವ್ರೆ. ಈ ಗ್ಯಾರಂಟಿನ ಶಬ್ದದಿಂದ ಹೆದರ್ಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನ ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಮ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ. ಏನಂದೆ ಇನ್ನೊಂದ್ಸಲ ಹೇಳು. ಒಂದು ಜುಮ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ. ಚಟಿ ಹೇಳ್ಕೊಳಕ್ ಇನ್ನೂ ಬರಲ್ಲ ಕರೆಕ್ಟಾಗಿ ಕೆಲವರಿಗೆಲ್ಲ. ಅದೇ ಕೋಪ ಬಂದ್ರು ನನಗಿನ್ನು. ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು? ಕಿಸಾನ್ ಸಮ್ಮಾನ್ ಯಾರು ಕೊಟ್ಟಿದ್ದು? ಮೋದಿ ಗ್ಯಾರಂಟಿ ದೇಶನ ರಕ್ಷಣೆ ಮಾಡುತ್ತೆ. ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ. ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು. ಬ್ರದರ್ಸ್ ಅಂತ ಕರೆಯೋದಲ್ಲ. ಆದ್ರೆ ಮುಸಲ್ಮಾನರು ನೀವು ಏನಂತಿದ್ರು ಸರ್? ನಾನು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ. ದುರ್ದೈವ ಸಂಗೀತಿ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನರೇ. ದುರ್ದೈವ. ಆ ಸಮಾಜ ಯೋಚನೆ ಮಾಡಬೇಕು. ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ. APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಟಿದ್ದೀವಿ. ನೀವು ಇಟ್ಕೊಂಡಿದ್ದೀರಿ ಅಲ್ವಾ ಗೊತ್ತಿಲ್ಲ. ಖಂಡಿತ ಸರ್, ನೀವು ಇಟ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಭಯೋತ್ಪಾದಕರನ್ನ ಅವನು ಯಾರೋ ಮತಿಂತಾಹ ಮುಜಾಮಿಲ್ ಇವ್ರನ್ನ ಭಯೋತ್ಪಾದಕರನ್ನು ಕರಿಬೇಕಾ ಬೇಡವಾ? ಅವ್ರನ್ನ ಬ್ರದರ್ಸ್ ಅನ್ನೋಕ್ಕಾಗತ್ತಾ? ಅವ್ರ ಬ್ರದರ್ ಅಲ್ಲ, ನಾನು ಹೇಳಿದ ಬ್ರದರ್ಸ್ ಅನ್ನೋಕ್ಕಾಗಲ್ಲ. ಹಾಗಾಗಿ ಈ ಗ್ಯಾರಂಟಿ ಏನು ಹೇಳಿದ್ರಲ್ಲ, ನೀವು ಜನ ಓಟ್ ಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ, ಋಣ ತೀರಿಸೋ ಕೆಲಸ ಮಾಡ್ತಾಯಿದ್ದೀರಿ. ನೀವು ಋಣ ತೀರಿಸಲೇಬೇಕು. 5 ವರ್ಷ ತೀರಿಸಬೇಕು. ಋಣನ ತೀರಿಸಿ. ನಾವು ನಮ್ಮ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ. ಬೇಡುವವನನ್ನು ನೀಡುವವನನ್ನಾಗಿ ಮಾಡುತ್ತೆ. ಅದು ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ. ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ. ಅದು ಮೋದಿ ಗ್ಯಾರಂಟಿ. ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ. ಹೆಂಗೆ ಹರಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ. ಹೆಂಗೆ ಹರಕೆ ಕುರಿ ಮಾಡುತ್ತೆ ಗೊತ್ತಾ? ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ. ಈ ಹರಕೆ ಕುರಿಗೆ ತಿನ್ನಕ್ಕೆ ಚೆನ್ನಾಗಿ ಸೊಪ್ಪು ಸದೆ ಎಲ್ಲ ಮೇವೆಲ್ಲ ಹಾಕ್ತಾರೆ, ಚೆನ್ನಾಗಿ ತಿಂತಾ ಇರುತ್ತೆ. ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ. ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ. ಟಮಟೆ ಬಡ್ಕೊಂಡು ಮನೆ ಮುಂದೆ ಆರ್ತಿನೂ ಬೆಳೀತಾರೆ. ಆಮೇಲೆ ಏನು ಮಾಡ್ತಾರೆ ಹೇಳಿ? ಇದು ವೋಟ್ ತಗೊಳ್ಳುವಂಥ ಉದ್ದೇಶದಿಂದ ಜನರನ್ನು ಹರಕೆ ಕುರಿ ಮಾಡ್ತಾ ಇದ್ದೀರಿ. ಅವ್ರ ಬದುಕು ಬದಲಾಯಿಸೋದಕ್ಕೆ ಏನು ಯೋಜನೆ ಮಾಡಿದ್ದೀರಿ ಹೇಳಿ? ಅದೇ ಸರ್, ಅದೇ ದುಡ್ಡು ಕೂಡಿಟ್ಟು ಒಂದು ಫ್ರಿಡ್ಜ್ ತಗೊಂತಾರೆ, ಒಂದು ಫ್ಯಾಮಿಲಿ ಒಂದು ಮಗುಗೆ ಸೈಕಲ್ ಕೊಡಿಸುತ್ತೆ. ಅದೇನು ಎಕನಾಮಿ ನೀವು ಕೊಟ್ಟಿದ್ದೀರಿ, ಸಂತೋಷ. ಹೌದು ಸರ್. ಫ್ರೀ ಎಜುಕೇಶನ್ ಮಾಡಿದ್ರೆ ಹೈಯರ್ ಎಜುಕೇಶನ್ ಫ್ರೀ. ಮೋದಿ ಯಾಕೆ ಮಾಡ್ತಿಲ್ಲ ಸರ್? ಮೋದಿ ಯಾಕೆ ಮಾಡ್ತಿಲ್ಲ ಸರ್? ಹುಚ್ಚ ಲೂಜು. ನಿಮ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಲ್ಲ, ನೀವು ನಾನು ಹೇಳಿದೆ ಮಾಡಿದ್ರೆ ಬದುಕು ಬದಲಾಗ್ತಿತ್ತು. ನಿಮಗೆ ಇವತ್ತು ಜನ ಅವರು ನೋಡಿ, ಆಯುಷ್ಮಾನ್ ಭಾರತ್ 5 ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಬಿಲ್ ಮೋದಿ ಕಟ್ತಾರೆ. ಹೌದು ಸರ್. ಒಂದು ಯೋಜನೆಗೆ ಸಮ ಇಲ್ಲ. ನೀವು ವರ್ಷಕ್ಕೆ ಎಲ್ಲ ಸೇರಿದ್ರು 24,000 ಕೊಡ್ತೀರಿ. ಅದೇ ಸರ್, ಉಜ್ವಲ ಯೋಜನೆ. ಒಂದು ನಿಮಿಷ ಕೇಳಿ ಬ್ರದರ್, ಸಮಯ ಕಡಿಮೆ ಇದೆ. ಒಂದು ನಿಮಿಷ ಕೇಳಿ ಬ್ರದರ್. ಒಂದು ಯೋಜನೆಗೆ ಸಮ ಇಲ್ಲ. ನಿಮ್ಮ ಎಲ್ಲ ಯೋಜನೆಯೂ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ. ಅದು ಒಂದರಲ್ಲಿ 5 ಲಕ್ಷ ರೂಪಾಯಿ ಬೆನಿಫಿಟ್ ಇದೆ. ಅದು ಒಂದರಲ್ಲಿ ನಿಮ್ದು ಎಲ್ಲ ಲೆಕ್ಕ ಹಾಕಿದ್ರು 30,000 ಸಿಗಲ್ಲ. ಎಲ್ಲ ಲೆಕ್ಕ ಹಾಕಿ ಸರ್, ಖಂಡಿತ ಒಪ್ಕೊಳ್ಳೋಣ. ಅದೇ ಉಜ್ವಲ ಯೋಜನೆಯಲ್ಲಿ ಅದಕ್ಕೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ದು. ಹೇಳ್ತೀನಿ. ಸಿಲಿಂಡರ್ ಕೊಟ್ರಿ ಪಾಪ. ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಪಾಪ 1,20,00,000 ಜನ ಪಾಪ ರೀಫಿಲ್ ಮಾಡ್ಕೊಳಕ್ಕಾಗಿಲ್ಲ. ಅದ್ರ ಬಗ್ಗೆ ಏನ್ ನಿಂತು? ಅದಕ್ಕೆ ಆ ಪಾಪವನ್ನ ಮನಗಂಡು 400 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ಉಜ್ವಲ ಯೋಜನೆ ಸಿಲಿಂಡರ್ಗೆ. ಒಂದು ಸಿಲಿಂಡರ್ಗೆ 400 ರೂಪಾಯಿ ಸಿಲಿಂಡರ್ ಒಂದು ಸಿಲಿಂಡರ್ಗೆ 400 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ. ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ 1 ಕಾಲು ರೂಪಾಯಿ ಇತ್ತು. ಖಂಡಿತ ಸರ್. ಕಾಂಗ್ರೆಸ್ಸು ನಾನು ವೋಟ್ ಹಾಕಕ್ಕೆ ಬಂದಾಗ
ಓಟ್ ಹಾಕೋ ಲೆವೆಲಿಗೆ ಬಂದಾಗ 57 ರೂಪಾಯಿ ಟನ್ ಇತ್ತು. ಅವಾಗ ಕಾಂಗ್ರೆಸ್ಸೇ ಅಧಿಕಾರದಲ್ಲಿ ಇತ್ತು. 2 ಕೋಟಿ ಕೆಲಸ ನೀವು ಹೇಳ್ತೀರಾ 2 ಕೋಟಿ ಕೆಲಸ ಕೊಡಿಸ್ತಾ ಇದ್ದೀವಿ ಯಂಗ್ಸ್ಟರ್ಸ್ಗೆ ಅಂತ. ನೀವು ರೂಲಿಂಗ್ ಬಂದು 10 ವರ್ಷ ಆಯಿತು ಸರ್. ಅಂದರೆ 20 ಕೋಟಿ ಜನಕ್ಕೆ ನೀವು ಕೆಲಸ ಕೊಟ್ಟಿರಬೇಕು. ಎಲೆಕ್ಷನ್ ಮುಂಚೆನೇ ಒಂದು ಮಾತು ಮಾತಾಡ್ತೀರಾ, ಎಲೆಕ್ಷನ್ ಆದಮೇಲೆ ಒಂದು ಮಾತು ಮಾತಾಡ್ತೀರಾ ಸರ್. ಇದ್ರ ಬಗ್ಗೆ ನಿಮ್ಮ ನೀವೇನು ಸರ್? ನನ್ನ ಹತ್ರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ ನೋಡಿ, 20 ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಗಿದೆ. ತೆರಿಗೆ ಸಂಗ್ರಹ ಆಗಬೇಕು ಅಂದರೆ ಪ್ರೊಡಕ್ಷನ್ ಆಗಲೇಬೇಕು, ಬಿಸ್ನೆಸ್ ಆಗಲೇಬೇಕು. ಪ್ರೊಡಕ್ಷನ್ ಆಗಬೇಕು ಅಂದರೆ ಜಾಬ್ ಕ್ರಿಯೇಟ್ ಆಗಲೇಬೇಕು. ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ 12,353 ಸ್ಟಾರ್ಟಪ್ಗಳು ಕ್ರಿಯೇಟ್ ಆಗಿದ್ದಾವೆ ಸ್ಟಾರ್ಟಪ್ ಇಂಡಿಯಾದ ಹೆಸರಿನಲ್ಲಿ. ಆಯಿತಾ? 5,713 ಸ್ಟಾರ್ಟಪ್ ಮಹಿಳೆಯರ ನೇತೃತ್ವದಲ್ಲಿ ಇದ್ದಾವೆ. ಮಹಿಳೆಯರ ನೇತೃತ್ವದಲ್ಲಿ 7 ಕೋಟಿ ಹೊಸದಾಗಿ ಪಿ ಎಫ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 7 ಕೋಟಿ ಜನ ಪಿ ಎಫ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ, ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. ಮುಂಚೆ 15 ಕೋಟಿ ಜನ ಪಿ ಎಫ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದರೆ ಈಗ 22 ಕೋಟಿ ಜನ ಪಿ ಎಫ್ ರಿಜಿಸ್ಟ್ರೇಷನ್ಲಿದ್ದಾರೆ. 7 ಕೋಟಿ ಹೊಸದಾಗಿ ಪಿ ಎಫ್ಗೆ ರಿಜಿಸ್ಟರ್ ಆಗಿದೆ ಅಂದರೆ ಅಷ್ಟು ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಒಂದು ವೇಳೆ ಕೋವಿಡ್ ಪ್ಯಾಂಡಮಿಕ್ ಬರದೇ ಇದ್ದರೆ ಇನ್ನಷ್ಟು ಉದ್ಯೋಗ ಸೃಷ್ಟಿ ಆಗ್ತಾಯಿತ್ತು. ಮತ್ತು ಮೂರನೇದಾಗಿ ಪ್ರೊಜೈಲ್ 5 ಎಕಾನಮಿಯಿಂದ 5th ಲಾರ್ಜೆಸ್ಟ್ ಎಕಾನಮಿಯಾಗಿ ಬದಲಾಗಿದ್ದು ಈ ಎಲ್ಲ ಉದ್ಯೋಗ ಸೃಷ್ಟಿ ಆದ ಕಾರಣಕ್ಕೇ. ಉದ್ಯೋಗ ಸೃಷ್ಟಿ ಆಗದೇ ಇದ್ದರೆ ಪ್ರೊಡಕ್ಷನ್ ಆಗಲ್ಲ, ಪ್ರೊಡಕ್ಷನ್ ಆಗದೇ ಇದ್ದರೆ ಎಕ್ಸ್ಪೋರ್ಟ್ ಆಗಲ್ಲ, ಎಕ್ಸ್ಪೋರ್ಟ್ ಆಗದೇ ಇದ್ದರೆ ಎಕಾನಮಿಕ್ ಗ್ರೋತ್ ಆಗಲ್ಲ. ಈ ಎಲ್ಲ ಎಕಾನಮಿಕ್ ಗ್ರೋತ್ ಆಗಿರೋ ಕಾರಣಕ್ಕೋಸ್ಕರನೇ ಅದು ಕಾಣ್ತಾ ಇದೆ. ಹೀಗೆ ಇದು ಅರ್ಥ ಆಗದೇ ಇದ್ದರೆ ನಾನು ಇನ್ನೇನು ಹೇಳಿ, ನಿಮಗೆ ದೊಡ್ಡ ಎಕನಾಮಿಕ್ಸ್ನ ಕರೆಸಿ ಹೇಳಿಸ್ಬೇಕಾಗತ್ತೆ. ನೋಡಿ ಒಂದು ನಿಮಿಷ. ಫಸ್ಟ್ ಆಫ್ ಆಲ್ CT ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನಿಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವರು ಸಂಚಾಲಕರು. ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಅಥವಾ ನನ್ನ ಆಫೀಸಿಗೆ ಬರಲಿ, ದಾಖಲೆಗಳು ತೊಗೊಂಡು ಬರಲಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ, ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು. ಇವ್ರು ಕೊಡೋಂಗಿಲ್ವಾ? ಏನಕ್ಕೆ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಆದರೆ ನಾಳೆ ನೀವು ಹಂಗೆ ಮಾಡ್ಬೋದಾ? ಇವ್ರಿಗೆ ಗೊತ್ತಿಲ್ಲ ಇವ್ರ ಇತಿಹಾಸ ಹೆಂಗೆ ಈ ಹೇಡಿಗಳು ಬಂದು ಕೈಕಾಲು ಬೀಳ್ತಾರಂತ ಗೊತ್ತಿಲ್ಲ. ನೆಹರು ಪ್ರಧಾನ ಮಂತ್ರಿ ಇದ್ರು, ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದ್ರು, ಸಂಘವನ್ನು ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ, ನೀವೇನ್ ಮಾಡ್ತೀರಿ? ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಮಾಡಕ್ ಕೆಲಸ ಇಲ್ದೇ ಇತ್ತು ಅದೇನೋ ಕೆತ್ತಿದ ಅಂತ, ಆ ಕೆಲಸ ಮಾಡಕ್ ಕುತ್ಕೋಬೇಡ್ರಿ.